ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ, ಅವನಿ, ಏನಕ್ಕ? ಸ್ವಲ್ಪ ಆಚೆ ಬಾ. ಹಾ, ಬರ್ತಿದ್ದೀನಿ. ಏನಕ್ಕ? ನಿನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಶ್ರೀಕರ್ ನನಗ್ ಫೋನ್ ಮಾಡಿದ್ದಾರೆ. ತಗೋ, ಮಾತಾಡು. ಯೋಚನೆ ಮಾಡಕ್ಕೇನಿದೆ, ಮಾತಾಡು. ಹಲೋ. ಫೋನ್ ಸ್ವಿಚ್ ಆಫ್ ಯಾಕೆ ಮಾಡಿದೆ? ಹೌದಾ? ನಾನ್ ನೋಡ್ಕೊಂಡೇ ಇಲ್ಲ ರೀ. ನೀನ್ ಸುಳ್ಳು ಹೇಳ್ತಿದೀಯಾ? ಬೇಕು ಅಂತಾನೆ ಸ್ವಿಚ್ ಆಫ್ ಮಾಡಿದೀಯಾ? ಹೌದು ರೀ. ಅವನಿ, ನೀನ್ ಹಾಗೆ ಮಾಡಿದ್ರೆ ನನಗೆಷ್ಟು ಬೇಜಾರಾಗತ್ತೆ ಯೋಚನೆ ಮಾಡು. ನಾನೇನ್ ಮಾಡ್ದೆ ರೀ? ನೀವ್ ಊಟ ಮಾಡಿದ್ರಾ? ನಾನ್ ಮಾಡ್ದೆ. ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ, ಅರ್ಥ ಮಾಡ್ಕೋ ಅವನಿ. ಲೇಟ್ ಆಯ್ತಲ್ವಾ? ನಾನಿಲ್ಲ ಅಂತ ಹೀಗ ಊಟ ಬಿಡೋದ್ ಸರಿನಾ? ಮಾಡ್ರಿ. ನೀನಾಗಿದ್ರೆ ಬಲವಂತ ಮಾಡಿ ಮಾಡಿಸ್ತಿದ್ದೆ ಅಲ್ವಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಅವನಿ. ಇನ್ನೇನ್ರಿ ವಿಷಯ? ರೀ, ಅತ್ತೆ ಟೈಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದಾರಾ? ನನ್ನ ಪದೇ ಪದೇ ನೆನ್ಪಿಸ್ಕೊಳ್ತಾ ಇದ್ದಾರಲ್ವಾ? ನಂಗೆ ಗೊತ್ತು ರೀ. ನೀವೇನೋ ಅವನಿನ ಮನೆಯಿಂದ ಕಳ್ಸಿದ್ರಿ ಅಂತ ಸಂತೋಷ ಪಡ್ತಿದ್ದೀರಾ? ಅಲ್ಲಿ ನೋಡಿದ್ರೆ ಶ್ರೀಕರ್ ಅವನಿಗೆ ಫೋನ್ ಮಾಡಿ ಕ್ಷೇಮ ಸಮಾಚಾರನ ಕೇಳಿ ತಿಳ್ಕೋತಿದ್ದಾನೆ. ಫೋನಲ್ಲಿ ಕೂಡ ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಹಾಗೆ ಮಾಡ್ತಿದ್ದಾನೆ? ಮತ್ತೆ ಸಡನ್ ಆಗಿ ಮನೆ ಕರ್ಕೊಂಡ್ ಬರ್ತಾನೆ, ನೋಡ್ತಾ ಇರಿ. ಅದೇನು ಅಂತ ನೋಡೋಣ ಬನ್ನಿ. ಯುದ್ಧ ಶುರು ಆಯ್ತು. ನಾನು ಯಾವುದೋ ಒಂದು ರೀತಿಯಲ್ಲಿ ಟ್ರೈ ಮಾಡ್ತೀನಿ. ನೀನಂತೂ ನನ್ನ ಅವಾಯ್ಡ್ ಮಾಡಬೇಡ, ನಾನು ತಡ್ಕೊಳ್ಳೋದಿಲ್ಲ ಅವನಿ. ಅಯ್ಯೋ, ನೀವ್ ಒಳ್ಳೆ ರೀ. ನಿಮ್ಗಾದಾಗ್ಲೇ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಿರ್ತೀನಿ ರೀ. ನನಗೆ ಬೇಜಾರು ಮಾಡೋದಕ್ಕೆ ನೀನು ಹಾಗೆ ಮಾತಾಡ್ತಿದೀಯ ಅಲ್ವಾ? ನಿಜ ಹೇಳು ಅವನಿ. ಶ್ರೀಕರ್, ಅವನಿ ಜೊತೆ ಫೋನಲ್ಲಿ ಕೂಡ ಮಾತಾಡ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ಮಾತಾಡ್ತಿದ್ಯಾ? ಒಳ್ಳೆ ಮನಸ್ಸಿಂದ ಅರ್ಥ ಮಾಡ್ಕೊಂಡು ಹೊರಟೋದೆ ಅನ್ಕೊಂಡ್ವಿ. ಮತ್ತೆ ಈ ಫೋನ್ ಯಾಕವನಿ? ಅದಲ್ಲ ಆಂಟಿ, ನಿನ್ನಿಂದ ಮನೆಯಲ್ಲಿ ಜಗಳಗಳು ಸಮಸ್ಯೆಗಳು ಬರ್ತಿದೆ ಅಂತ ಹೊರಟೋಗು ಅಂತ ಹೇಳ್ದೆ. ನೀವ್ ಹೀಗೆ ಮಾತಾಡ್ಕೊಳ್ಳೋದು ಹೊರಗಡೆ ಜನಕ್ಕೆ ಗೊತ್ತಾದ್ರೆ ಆಡ್ಕೊಳ್ದೆ ಇರ್ತಾರಾ? ನೀವೇ ಹೇಳ್ತಾ ಇರೋದು ನಿಜನೇ ಆಂಟಿ. ನೀನು ಮಾಡ್ತಿರೋದು ಸರಿಗಿಲ್ಲ. ಇನ್ನೊಂದು ಸಲ ಶ್ರೀಕರ್ ಹತ್ರ ಫೋನ್ನಲ್ಲಿ ಮಾತಾಡಿದ್ರೆ ಮರ್ಯಾದೆಯಾಗಿರಲ್ಲ. ಸರಿ ಆಂಟಿ. ಸರಿ ಅನ್ನೋದಲ್ಲ, ಮತ್ತೊಂದು ಸಲ ಹೀಗೆ ಸಿಕ್ಕಾಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀವ್ ಹೇಳ್ದ ಹಾಗೆ ಮಾಡ್ತೀನಿ ಆಂಟಿ. ನಿಮ್ಮ ಅತ್ತೆ ಅವರಾ? ಹೌದಕ್ಕ.
ಅತ್ತೆನ ಬಾಯ್ ತುಂಬಾ ಅತ್ತೆ ಅಂತ ಕರೀದೆ ಆಂಟಿ ಅಂತಿದ್ಯಲ್ಲ ಯಾಕೆ? ಆಗಾಗ ಹಾಗಂತಿರ್ತೀನಕ್ಕ. ಮನೆಗ್ ಬಂದಾಗ ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿಲ್ಲ. ಕನಿಷ್ಠ ಫೋನಲ್ಲಾದ್ರೂ ಮಾತಾಡ್ತೀನಿ ಕೊಡು. ಹಲೋ ಹಲೋ, ಯಾಕೆ ಮಾತಾಡ್ತಿಲ್ಲ? ಕೊಡು ಅವನಿ. ಅಕ್ಕ, ಹೀಗೆ ಫೋನಲ್ಲಿ ಮಾತಾಡೋದು ಯಾಕೆ? ಮನೆಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ತೀನಿ ಅಕ್ಕ. ಏನ್ ಪರವಾಗಿಲ್ಲ, ಮಾತಾಡ್ತೀನಿ ಕೊಡು. ಅಕ್ಕ, ಹಲೋ, ಯಾಕೆ ಮಾತಾಡ್ತಿಲ್ಲ? ಹಲೋ, 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 ಹಲೋ. ಅವನೇ ಇನ್ನೂ ಯಾಕೆ ಬಂದಿಲ್ಲ? ಅವನಿ, ಟೆನ್ ಡೇಸ್ ಅಲ್ಲಿ ಜಾಬ್ ಬಿಡ್ತೀಯ ಅಂತ ಗೊತ್ತಾಯ್ತು. ವಾಟ್ ಹ್ಯಾಪೆಂಡ್? ನಮ್ಮನ್ನ ಟಾರ್ಚರ್ ಮಾಡೋದಕ್ಕೆ ಗಿರಿ ಕೂಡ ಇಲ್ಲ. ದೆನ್ ವಾಟ್ಸ್ ಯ ಪ್ರಾಬ್ಲಮ್? ಹೇಳವ್ನಿ. ಹೇಳೋಕ್ಕಾಗೋದು ಕೆಲವಿರತ್ತೆ, ಹೇಳ್ಕೊಳಕ್ಕಾಗದೇ ಇರೋದು ಕೆಲವು ಇರತ್ತೆ. ಬಿಡೋದಕ್ಕಂತೂ ಕಾರಣ ಇದೆ, ಆದರೆ ಅದನ್ನ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ಕೆಲವು ಸಲ ಮನುಷ್ಯರು ಒಂದ್ ಅಂದ್ಕೊಂಡ್ರೆ ದೈವನೇ ಮತ್ತೊಂದು ಅನ್ಕೊಳ್ಳುತ್ತೆ. ದೇವರ ನಿರ್ಧಾರನ ಓವರ್ಟೇಕ್ ಮಾಡಿ ನಾವೇನ್ ಮಾಡೋಕ್ಕಾಗಲ್ಲ ಅಲ್ವಾ? ದಟ್ಸ್ ಟ್ರೂ. ಒಬ್ಬ ಒಳ್ಳೆ ಕೊಲಿಗ್ನ ಮಿಸ್ ಮಾಡ್ಕೋತೀವಿ. ಕೆಲವು ಸಲ ಏನು ಮಾಡಕ್ಕಾಗಲ್ಲ. ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಅವನಿ, ರಾತ್ರಿ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಮ್ಮ ಅವ್ರು ಬಂದಿದ್ದನ್ನ ನಾನು ಗಮನಿಸ್ಲೇ ಇಲ್ಲ. ಅಮ್ಮ ಸ್ವಲ್ಪ ಹಾರ್ಷಾಗಿ ಮಾತಾಡಿದ್ರು, ಅದಕ್ಕೆ ಸಾರಿ. ನೋವನ್ನ ಸಹಿಸ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ. ಆಫೀಸಲ್ಲಿ ಭೇಟಿ ಮಾಡ್ತಿರ್ತೀವಿ, ಅದಕ್ಕಿಲ್ಲೇ ಮಾತಾಡ್ಕೋಬೋದಲ್ವಾ? ಇಲ್ಲೂ ಕೂಡ ಆ ಅವಕಾಶ ಇರೋದಿಲ್ಲ. ನೀನಿನ್ನು 10 ದಿನ ಇರ್ತೀಯ ಅಲ್ವಾ? ನಮಗೆ ಅಡ್ಡ ಬರೋರು ಯಾರು? ನಾನ್ ಬಾಸ್ ಹತ್ರ ಮಾತಾಡೋದಕ್ ಬಂದೆ. ಯಾವುದ್ರ ಬಗ್ಗೆ? ಜಾಬಿಂದ ತೆಗಿಬೇಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕ? ನಿಮ್ ಮಾತನ್ನ ತಿರಸ್ಕರಿಸಿ ನಾನೇನ್ ಇಲ್ಲೇ ಇದ್ದು ಬಿಡಲ್ಲ ಬಿಡಿ. ನಿಮಗ್ ಸಂತೋಷ ಆಗೋ ಸುದ್ದಿನೇ ಕೊಡ್ತೀನಿ. ಇನ್ನೇನ್ ಮಾತಾಡ್ತಾಳೆ? ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್. ಹೇಳು ಅವನಿ. ನಾನು ರಿಸೈನ್ ಮಾಡ್ತಿದ್ದೀನಿ ಸರ್.
ಅಕ್ಸೆಪ್ಟ್ ಮಾಡಿ ಸರ್ ಪ್ಲೀಸ್. ಈ ಮಂತ್ಗೆ ಎಂಡ್ ಮಾಡ್ತೀಯ ಅಂತ ಶ್ರೀಕರ್ ಹೇಳ್ದ. ಇನ್ನೂ 10 ದಿವಸ ಟೈಮ್ ಇದೆಯಲ್ಲಮ್ಮ, ಮತ್ತ್ಯಾಕೆ ಇಷ್ಟು ಬೇಗ ಈ ಡಿಸಿಷನ್? ಇಷ್ಟ ಇಲ್ದಿರೋ ಜಾಗದಲ್ಲಿ ತಿನ್ನೋಕ್ಕಾಗಲ್ಲ, ಇಷ್ಟ ಆಗದಿರೋರ್ ಜೊತೆ ಇರೋಕ್ಕಾಗಲ್ಲ, ಬೇಡ ಅನ್ಕೊಂಡ್ ಜಾಗದಲ್ಲೂ ಇರೋಕ್ಕಾಗಲ್ಲ ಅಂತಾರೆ. ಒಂದೊಂದ್ಸಲ ಪ್ರಯತ್ನ ಮಾಡಿದ್ರೂ ಪರಿಸ್ಥಿತಿಗಳು ಇರೋದಕ್ ಬಿಡಲ್ಲ. ಅದ್ರ ಪ್ರಭಾವನೇ ಹಾಗಿರುತ್ತೆ. ನನ್ನ ವೈಯಕ್ತಿಕ ಸಮಸ್ಯೆಗಳು ಕೂಡ ಹಾಗೇ ಇದೆ. ಅದಕ್ಕೆ 10 ದಿನಕ್ಕಿಂತ ಮುಂಚೆನೆ ನಾನಿಂಥ ನಿರ್ಧಾರ ತಗೋಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ರಾಜೀನಾಮೆನ ಒಪ್ಕೊಳ್ಳಿ. ನಿನ್ನಂಥ ಟ್ಯಾಲೆಂಟೆಡ್ ಬಿಟ್ಟು ಹೋಗೋದು ಅಂದರೆ ಬೇಜಾರಾಗುತ್ತೆ. ಬಟ್ ನೀನು ಯಾವಾಗ ಬರಬೇಕಂದ್ರೂ ಕೂಡ ನಮ್ಮ ಕಂಪ್ನಿ ನಿನ್ನನ್ನು ವೆಲ್ಕಮ್ ಮಾಡುತ್ತೆ. ಮತ್ತೆ ಬರೋ ಅದೃಷ್ಟನೇ ಇದ್ದಿದ್ರೆ ಈಗ ಬಿಟ್ಟು ಹೋಗ್ತಾನೇ ಇರಲಿಲ್ಲ ಸರ್. ಆದ್ರೆ ನಿಮ್ಮ ಅಭಿಮಾನಕ್ಕೆ ಕೃತಜ್ಞತೆ ಸರ್. ನಾನಿನ್ನು ಹೊರಡ್ತೀನಿ. ನಿಲ್ಲು ಅವನಿ. 10 ಡೇಸ್ ಟೈಮ್ ಇದ್ರೂ ಯಾಕೆ ರಿಸೈನ್ ಮಾಡ್ದೆ? ನಾನ್ ಮನೆಯಿಂದ ಹೊರಗಡೆ ಬಂದಿದ್ದಕ್ಕೆ ಎಲ್ರೂ ಸಂತೋಷ ಪಟ್ರು. ಈಗ ಈ ವಿಷಯ ಕೂಡ ಹೇಳಿ ಎಲ್ರೂ ಸಂತೋಷ ಪಡ್ತಾರೆ. ಅವಸರ ಪಟ್ಟೆ ಅವನಿ. ಅವಸರ ಪಡೋದಕ್ಕೆ ನಂಗಿಲ್ಲಿ ತುಂಬಾ ಟೈಮ್ ಇಲ್ಲ. ಇನ್ನೊಂದು 10 ದಿನ ಮಾತ್ರನೇ ಇದೆ. ಹಾಗಂತ ಮನ್ಸನ್ ಸಾಯಿಸ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ಅದಕ್ಕೆ ರಿಸೈನ್ ಮಾಡ್ದೆ. ನಾನ್ ನಿಮ್ ಜೊತೆಲಿ ಫೋನಲ್ಲಿ ಮಾತಾಡಿದಕ್ಕೇನೆ ನಿಮ್ಮಮ್ಮ ಅಷ್ಟೊಂದು ಕೋಪನ್ ಮಾಡ್ಕೊಂಡು ನಮ್ಮಿಬ್ರು ಬೈದ್ರು. ನಾವ್ ಆಫೀಸಲ್ಲಿ ಕ್ಲೋಸ್ ಆಗಿದೀವಿ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಮನೇನ ಆಫೀಸ್ನ ಯಾಕೆ ಒಂದ್ ಮಾಡ್ತಿದ್ಯಾ? ನಿಮ್ ಹತ್ರ 3 ಗಂಟು ಕಟ್ಟಿಸ್ಕೊಳ್ಳೋವರೆಗೂ ಪರಿಸ್ಥಿತಿಗಳು ನನ್ನ ಕೈಯಲ್ಲಿತ್ತು. ಆಮೇಲಿಂದ ಅದು ಎಲ್ರೂ ಕೈಗೂ ಹೊರಟೋಯ್ತು. ಎಲ್ರೂ ನನ್ನ ಜೀವನದ ಜೊತೆ ಆಟ ಆಡ್ತಿದ್ದೀರಾ. ಪ್ರತಿದಿನ ನಾವು ಆಫೀಸಲ್ಲಿ ಭೇಟಿ ಆಗ್ತಿದ್ರೆ ನಿಮ್ಮಮ್ಮ ಪ್ರಶಾಂತವಾಗಿರೋದಿಲ್ಲ, ಜಗಳ ಮಾಡ್ತಾರೆ. ಆಗ ನಿಮ್ಗೂ ನಂಗೂ ಮನಃಶಾಂತಿ ಇರೋದಿಲ್ಲ. ಅದಕ್ಕೆ ರಿಸೈನ್ ಮಾಡಿದೆ. 10 ದಿನ ಆದ್ಮೇಲೆ ಜಾಬ್ ಹೋಯ್ತು ಅಂತ ನೋವು ಪಡೋದಕ್ಕಿಂತ ಆ ನೋವನ್ನ ಮೊದಲೇ ಅಭ್ಯಾಸ ಮಾಡಿಕೊಂಡು ಮತ್ತೊಂದು ಜಾಬ್ಗೆ ಪ್ರಯತ್ನ ಮಾಡೋದು ಒಳ್ಳೇದಲ್ವಾ? ಮತ್ತೊಂದು ಜಾಬಾ? ನನ್ನ ಕುಟುಂಬಕ್ಕೆ ನಾನು ಭಾರ ಆಗ್ಬಾರ್ದು. ನನ್ನ ಕುಟುಂಬಕ್ಕೋಸ್ಕರ ನಾನು ಜವಾಬ್ದಾರಿಯಿಂದಿರಬೇಕು. ಅದ್ ನಡಿಬೇಕು ಅಂದ್ರೆ ನಾನು ಬೇರೆ ಕೆಲಸ ಮಾಡ್ಲೇಬೇಕಲ್ವಾ? ಮೊದಲಿನ ಹಾಗೆ ನಾನು ಈಗ ಸುರೇಂದ್ರಂಗೆ ಭಯಪಡೋ ಅವಶ್ಯಕತೆನೂ ಇಲ್ಲ. ಅದಲ್ಲ ಅವನಿ. ಈ 10 ದಿನ ಇರು ಅಂತ ತಿಳಿ ಹೇಳೋ ಪ್ರಯತ್ನ ಮಾಡಬೇಡಿ. ನಿಮ್ಮಿಂದ ಸಾಧ್ಯ ಆದ್ರೆ ನಿಮ್ ಮನೆಯವ್ರ ಹತ್ರ ಹೋಗಿ ಅವನೇ ನನ್ನ ಹೆಂಡ್ತಿ, ಅದಕ್ಕೆ ಇಬ್ರು ಸೇರಿ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅಲ್ವಾ? ಬಿಟ್ಬಿಡಿ, ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ಇದು ಅಹಂಕಾರ ಅಲ್ಲ. ನನ್ನ ನೋವನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂತಾ ಇದ್ದೀನಿ.
ನಾನು ಸಾಧಾರಣವಾಗಿ ತಪ್ಪಾಗಿ ಮಾತಾಡಲ್ಲ. ನನ್ನ ಮಾತಲ್ಲಿ ನಿಮ್ಗೇನಾದ್ರೂ ತಪ್ಪು ಕಾಣಿಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಜೀವ ನನ್ನ ಜೀವ ಎಲ್ಲಿ ಮರೆಯಾಗಿದೆ, ಓ ಖಾಲಿ ಖಾಲಿ ಮನಸ್ಸು ನೋವಲಿ ತುಂಬಿದೆ. ನೋವು ಹೇಳಲೊಂದು ಪದವು ಸಿಗದಾಗಿದೆ. ಅಂಗಾರಿಯೂ ಕೂಡ ತಂಪಾಗಿ ಅಳುತ್ತಿದೆ, ಎಲ್ಲೆಲ್ಲಿಯೂ ನನ್ನ ಒಲವನ್ನು ಅರಸಿದೆ. ಕುಡಿಯೋ ನೀರು ತಗೊಂಡ್ ಬರ್ತೀನಿ ಇರ್ರಿ. ಊಟದ ಟೈಮ್ ಆಯ್ತು, ಮೇಲಾಗೆ ನಂಗೆ ತುಂಬಾ ಹಸುವಾಗ್ತಿದೆ, ಊಟನೇ ಮಾಡ್ಬಿಡೋಣ. ಸರಿ ಬನ್ನಿ. ಆಯ್ತು. ಮಕ್ಕಳನ್ನ ಕರೀಲಾ? ಅವ್ರು ಈ ಟೈಮ್ವರೆಗೂ ಊಟ ಮಾಡ್ದೇನೆ ಇರ್ತಾರಾ? ನೀವು ಬನ್ನಿ. ಅಡ್ಗೆ ಮಾಡಿರೋ ಹಾಗಿಲ್ಲ? ಲಾವಣ್ಯ, ಲಾವಣ್ಯ! ಏನತ್ತೆ? ಏನಿದು, ಅಡ್ಗೆ ಮಾಡ್ಲಿಲ್ವಾ? ಇಲ್ಲ ಅತ್ತೆ. ಯಾಕೆ? ವಸಂತ ಅತ್ಗೆ ಇಲ್ವಲ್ಲ. ನೀನ್ ಮಾಡಬಹುದಲ್ವಾ? ನಾನ್ ನಮ್ಮಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ, ಟೈಮೇ ಗೊತ್ತಾಗ್ಲಿಲ್ಲ. ನನಗೇನೋ ಅಡ್ಗೆ ಸರಿಯಾಗಿ ಬರಲ್ಲ. ಇಲ್ಲ ಅತ್ತೆ, ಈ ಮಧ್ಯೆ ಮನೆ ಫುಡ್ ತಿಂದು ತಿಂದು ಬೋರ್ ಆಗೋಗಿದೆ. ಏನ್ ಮಾಡೋದು? ಈಗೇನ್ ತಿಂತೀರಾ? ಹುಲ್ ತಿಂತೀರಾ? ವೇದವತಿ ಅವ್ರ ಅಳಿಯ, ನನಗೇನಂತ ಕರ್ಮ ಬಂದಿದೆ ಮಾವ. ನಾವು ಮಾಡಿದ್ವಿ ಅಪ್ಪ. ಹೌದು ತಾತ, ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡಿದ್ವಿ. ಲಾವಣ್ಯ, ನಾವೇನ್ ತಿಂತೀವಿ ಅಂತ ನಿಂಗೆ ಯೋಚನೆ ಬೇಡ್ವಾ? ನಾನೇನೋ ಅಪರಾಧ ಮಾಡಿರೋ ಹಾಗೆ ಕೋರ್ಟಲ್ ಪ್ರಶ್ನೆ ಕೇಳೋ ಹಾಗೆ ಪ್ರಶ್ನೆ ಕೇಳ್ತಿದ್ದೀರಲ್ಲ. ನೀವು ಕೂಡ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಳ್ಳಿ. ಮನೆ ಸೊಸೆಯಾಗಿ ದೊಡ್ಡೋರ್ಗೆ ಊಟ ಹಾಕೋ ವಿಷಯದಲ್ಲಿ ಇದೇನಾ ನಿನ್ ಉತ್ತರ? ನಿಮ್ ದೊಡ್ಡಸ್ಗೆ ತೋರ್ಸ್ಕೊಳ್ಳೋದಕ್ಕೆ ಮಾತಾಡ್ತಿದ್ದೀರಾ ಹೊರತು ಈಗಿನ ಕಾಲದಲ್ಲಿ 3 ಹೊತ್ತು ಅಡ್ಗೆ ಮಾಡೋ ಸೊಸೆ ಅಂದ್ರು ಎಲ್ಲಿದಾರ ಹೇಳಿ? ಆನ್ಲೈನ್ ಡೆಲಿವರಿಗಳು ಬಂದಿದಾವಲ್ಲ, ಸೊಸೆಯರ್ ಪರವಾಗಿ ವರವಾಗಿ ಬಂದಿದೆಯಲ್ಲ. ಅಮ್ಮ, ಅನವಶ್ಯಕವಾಗಿ ವಿಷಯದ ಬಗ್ಗೆ ಬೈಬೇಡ. ಏನ್ ಆರ್ಡರ್ ಮಾಡ್ಬೇಕೋ ಹೇಳಿ, ಮಾಡ್ತೀನಿ. ಈ ಮನೆ ಜವಾಬ್ದಾರಿನ ಆರ್ಡರ್ ಮಾಡಿ ನಿನ್ ಹೆಂಡ್ತಿಗ್ ಕೊಡೋ. ನಾಚಿಕೆ ಆಗಲ್ವೇನೋ ನಿಂಗೆ? ನಿಮ್ಮೆಲ್ರಲ್ಲೂ ಒಬ್ರಿಗಾದ್ರೂ ನಮ್ಮ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ಯಾ? ಜವಾಬ್ದಾರಿ ಇದ್ಯಾ? ನಮಗೋಸ್ಕರ 4 ತುತ್ತು ಅಡಿಗೆ ಮಾಡೋ ಯೋಗ್ಯತೆ ಇಲ್ವಾ ನಿಂಗೆ? ನಿಮ್ಮಮ್ಮ ನಿನಗೆ ಇದನ್ನೇ ಕಳ್ಸಿರೋದಾ? ಮಾತ್ಗೂ ನಮ್ಮಮ್ಮನ ತಂಟೆಗೆ ಬರ್ಬೇಡಿ ಅಂತ ನಿಮ್ಮಮ್ಮಂಗೆ ಹೇಳಿ. ಇಂಡೈರೆಕ್ಟ್ ಆಗಿ ಗಂಡನ ಹತ್ರ ಯಾಕೆ ಹೇಳ್ತೀಯಾ? ಏನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ನಮಗೆ ಹೇಳು. ಅವನಿ ಇದ್ದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಏನು ಇವತ್ತು ಗೆಸ್ಟ್ ಬಡಿಸ್ತಿದ್ದಾಳೆ? ರುಚಿಕರವಾದ ಅಡಿಗೆ 4 ತರ ಮಾಡ್ತಿದ್ಲು. ಬೇಡಮ್ಮ ಸಾಕಮ್ಮ ಅಂದ್ರು ಬಲವಂತ ಮಾಡಿ ಬಡಿಸ್ತಿದ್ಲು. ಬಡಿಸೋದ್ರಲ್ಲಿ ಅಭಿಮಾನ ಇರ್ತಿತ್ತು, ಕರಿಯೋದ್ರಲ್ಲಿ ಪ್ರೀತಿ ಇರ್ತಿತ್ತು. ಅವಳ ಕೈ ಅಡಿಗೆಯಲ್ಲಿ ತೃಪ್ತಿಯಾಗಿ ಊಟ ಮಾಡ್ತಿದ್ವಿ. ಊಟ ಆದ ತಕ್ಷಣನೇ ನಾವು ಮರ್ತು ಹೋದ್ರು, ಅವಳು ಮರ್ತು ಹೋಗ್ದೆ
ಮಾತ್ರೆಗಳನ್ನು ಕೊಡ್ತಿದ್ಲು. ಒಂದು ಮಗಳಾಗಿ ಸೊಸೆಯಾಗಿ ಎಷ್ಟೋ ಜವಾಬ್ದಾರಿಯಿಂದ ಇದ್ಲು. ನೀವು ಇದೀರಾ ಯಾಕೆ ಈ ಕಡೆಯಿಂದ ಆ ಕಡೆ ಇಡಲ್ಲ? ಎಲ್ರೂ ಬಿಸಿ ಬಿಸಿ ಬಿಸಿ. ಅವನಿಗಿರೋ ಸಂಸ್ಕಾರದಲ್ಲಿ ನಿಮಗೂ 1% ಇಲ್ಲ. ಅವನಿಗೂ ನಿನಗೂ ನಾಯಿಗೂ ದೇವಲೋಕಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಹೊಗಳಿದ್ದು ಸಾಕು, ನಿಲ್ಸಿ ಸಾಕು ಅತ್ತೆ. ಅವನಿ ಮೇಲೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರೋರು ಹೊರಗಡೆ ಯಾಕೆ ಕಳ್ಸಿದ್ರಿ? ನಮ್ಗಿಂತ ಅವಳು ನಿಮ್ಗೆ ಅಷ್ಟು ಇಷ್ಟ ಆಗಿದ್ರೆ ಅವಳು ನಮ್ಮ ಮನೆ ಕರ್ಸಿ ಸೊಸೆಯಾಗಿ ಮಾಡ್ಕೊಳ್ಳಿ, ಎಲ್ಲ ಮಾಡ್ ಹಾಕ್ತಾಳೆ. ಸೊಸೆ ಆದ್ಮೇಲೆ ಕಾಲ್ ಕೂಡ ಒತ್ತಿಸ್ಕೋಬಹುದು. ಜಾತಕ ಹೊಂದಾಣಿಕೆ ಆಗಿದ್ರೆ ಈ ಸಲಹೆನ ನೀವು ಕೊಡೋ ಅಗತ್ಯ ಇರ್ಲಿಲ್ಲ. ಇಷ್ಟ ಹೊತ್ತಿಗೆ ಚಿಕ್ಕ ಸೊಸೆಯಾಗಿ ನನ್ನ ಮನೆಯಲ್ಲಿ ಓಡಾಡ್ತಿದ್ಲು. ಶ್ರೀಕರ್ ಅವಳು ಒಳ್ಳೆ ಈಡು ಜೋಡು ಆಗಿರೋರು. ಶ್ರೀಕರ್ ಮದ್ವೆ ಮೇಲೆ ನಿನ್ಗಿನ್ನೂ ಆಸೆ ಇದೆಯೇನೋ, ಆದ್ರೆ ನನಗಂತೂ ಇಲ್ಲ ಬಿಡಮ್ಮ. ನನಗೂ ಸೇಮ್ ಫೀಲಿಂಗ್ ಬಾಮ ಇದ. ಆ ಸ್ಥಾನದಲ್ಲಿ ನನ್ನ ಬಿಟ್ರೆ ಮತ್ತೊಬ್ರು ಬರಲ್ಲ. ನಿಮಗ್ ಬೇಕಾಗಿರೋ ಜಾತಕದ ಹುಡುಗಿ ಸಿಗಲ್ಲ.